ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಯಾರೆಲ್ಲ ಭಾರತೀಯ ಅಂಚೆ ಇಲಾಖೆಯಲ್ಲಿ ಕೆಲಸವನ್ನು ಹುಡುಕ್ತಿದ್ರು ನೋಡ್ರಿ, ಅದರಲ್ಲಿ SSLC ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆ ಅಂತ ಹೊಸ ನೇಮಕಾತಿ ಆಗಕತ್ತದ. 30,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಹುದ್ದೆಗಳಿಗೆ ನೇಮಕಾತಿ ಆಗುತ್ತದೆ. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್ ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಇತ್ತು. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರೆದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಬೇಕಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಸ್ನೇಹಿತರೆ, ನಾನ್-HKM ಹುದ್ದೆಗಳಿಗೆ ನೀವೇನಾದರೂ ಸ್ಟಡಿ ಮಾಡ್ತಿದ್ರೆ ಇವು ನೋಟ್ಸು ತುಂಬ ಉಪಯುಕ್ತ ಐತಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ, ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆ JDS ನೇಮಕಾತಿ, ಅದೇ ರೀತಿ ಬ್ರಾಂಚ್ ಪೋಸ್ಟರ್ ನೇಮಕಾತಿ ಹುದ್ದೆಗಳನ್ನು ಈಗ ಕಾಲ್ ಮಾಡ್ತಾ ಇದೆ. ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 30,000 ಪ್ಲಸ್ ಹುದ್ದೆಗಳು ಕರೆದವ. ಭಾರತದಲ್ಲಿ ಒಟ್ಟು ವೃತ್ತಗಳು ಎಷ್ಟದಪ್ಪ ಅಂದ್ರೆ, ಭಾರತದಲ್ಲಿ ಪೋಸ್ಟ್ ಆಫೀಸ್ ವೃತ್ತ 23 ವೃತ್ತಗಳು. 23 ವೃತ್ತಗಳನ್ನು ಸೇರಿಸಿಕೊಂಡು 30,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಈಗ ಕಾಲ್ ಆಗ್ತದ. ಇಲ್ಲಿ ನೋಡ್ಬೋದು, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ JDS ಮತ್ತು ಅದೇ ರೀತಿ BPM ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಸಿಕ ವೇತನ ಸ್ಟಾರ್ಟಿಂಗ್ ಬಂದು ಇಲ್ಲಿ ನೋಡ್ಕೋರಿ 10,000 ಅಂತ ಹಿಡಿದು ನಿಮಗೆ 24,000ವರೆಗೂ ಕೂಡ ಇಲ್ಲಿ ವೇತನ ನೀಡ್ತಾರೆ. ನೀವೇನಾದರೂ ಸ್ಟಾರ್ಟಿಂಗ್ ಹೋಗಿ ಜಾಯ್ನ್ ಆದ್ರಪ್ಪ ಅಂದ್ರೆ, ಈಗ ಇವತ್ತೇ ನಿಮ್ಮದು ಜಾಬ್ ಆಯ್ತಂತ ಅನ್ಕೋರಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ಇದು ಬಂದು ನಿಮ್ಮದು ಬೇಸಿಕ್ ಅಷ್ಟೇ ರೀ, ಗ್ರಾಸ್ ಅಲ್ಲ, ಇದು ಒಂಡಿ ಬೇಸಿಕ್ ರೀ. ಬೇಸಿಕ್ ಅಮೌಂಟ್ ಎಲ್ಲ ಎಷ್ಟು ಬರುತ್ತಪ್ಪ ಅಂದ್ರೆ ನಿಮ್ಗೆ 10,000 ಬರುತ್ತೆ. ಅದು ಎಲ್ಲದ್ರ ಜೊತೆಗೆ ನಿಮಗೆ ಅಲೋನೆನ್ಸನ್ನು ಕೊಡ್ತಾರೆ. ಅಲೋನೆನ್ಸ್ನ ಹಿಡಿದು ಸ್ಟಾರ್ಟಿಂಗೇ ನೀವು ಜಾಯ್ನ್ ಆದ ತಕ್ಷಣ 19,500ಕ್ಕಿಂತ ಹೆಚ್ಚಿನ ವೇತನವನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಪ್ರತಿ ವರ್ಷ ಅದೇ ರೀತಿ ಇನ್ಕ್ರೀಸ್ ಕೂಡ ಆಗ್ತಾ ಹೋಗ್ತದ. ತಿಳಿತಲ್ಲ? ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತೆ ಇಲ್ಲಿ ನೋಡ್ಕೊರಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಏನೈತಲ್ಲ ಅದಕ್ಕೆ ಬೇಸಿಕ್ ಪೇಮೆಂಟ್ ಒಂದು 2,000 ಹೆಚ್ಚಿಗೈತಿ. ಹಾಗಿದ್ರೆ ಗ್ರಾಸ್ ಪೇಮೆಂಟ್ ಕೂಡ ಅವರಿಗೆ ಒಂದು 2,000 to 3,000 ಜಾಸ್ತಿ ಬರ್ತದ. ಹಾಗಿದ್ರೆ ಯಾವೆಲ್ಲ ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಅಂತ ಆಲ್ರೆಡಿ ಹೇಳಿದ್ವಿ. JDS ಮತ್ತು ಅದೇ ರೀತಿ BPM ಅಂದ್ರೆ ಗ್ರಾಮೀಣ ಡಾಕ್ ಸೇವಕ ಮತ್ತು ಶಾಖಾ ಪೋಸ್ಟ್ ಮಾಸ್ಟರ್ ಅಂತ ಹುದ್ದೆಗಳು ಇಲ್ಲಿ ಖಾಲಿ ಇರ್ತಾವ. ಒಟ್ಟು ಹುದ್ದೆಗಳು ಭಾರತಾದ್ಯಂತ ಎಷ್ಟದಪ್ಪ ಅಂದ್ರೆ 30,000 ಪ್ಲಸ್ ಹುದ್ದೆಗಳು ಖಾಲಿ ಅದಾವ್ರಿ. ಇದು ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದ್ರಿ. ಇದಕ್ಕೆ 10ನೇ ತರಗತಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಏಜ್ ಮಿತಿ ಬಂದು ನಿಮ್ಮದು 18ರಿಂದ 40 ವರ್ಷದವರೆಗೂ ಇರುತ್ತೆ. ಇದು ಬಂದು ನಿಮಗೆ ಒಂದಿಷ್ಟು ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಸಿಗ್ತದೆ ರೀ. ಹಾಗಿದ್ರೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಪ್ಪ ಅಂದ್ರೆ ಆಲ್ರೆಡಿ ಹೇಳಿದೆ, SSLC ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು SSLCಯಲ್ಲಿ ಸ್ಟೇಟ್ ಸಿಲೆಬಸ್ ಹೋದ್ರಿ ಅಥವಾ ಸೆಂಟ್ರಲ್ ಸಿಲೆಬಸ್ ಆದರೂ ಹೋದ್ರಿ, ಇಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕ ಬಂದು 100 ರೂಪಾಯಿ ಇರ್ತದೆ. ಅದೇ ರೀತಿ SC ST ಮತ್ತು ಅಂಗವಿಕಲ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಾ ಸ್ನೇಹಿತರೆ, ಇದು ನೋಡ್ರಿ, ಯಾವುದೇ ರೀತಿ ನಿಮ್ದು ಇಲ್ಲಿ ಪರೀಕ್ಷೆ ಅಂತರೂ ಇರುವುದಿಲ್ಲ ರೀ. ಆದರೆ ಇಲ್ಲಿ ನಿಮ್ಮದು SSLC ಆಧಾರದ ಮೇಲೆ SSLC ಅಂಕಗಳನ್ನು ಆಧಾರದ ಇಟ್ಟುಕೊಂಡು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾವ ರೀತಿಯಪ್ಪ ಅಂದರೆ, ಇಲ್ಲಿ ನೀವು SC ST ಅಭ್ಯರ್ಥಿ ಇದ್ರೆ ತಿಳ್ಕೊರಿ, ಅದು ST ಅಭ್ಯರ್ಥಿ ಇದ್ರೆ ಅಂದ್ರೆ ಇಲ್ಲಿ ಇರುವ 10 ಪೋಸ್ಟ್ ಅದಾವ ತಿಳ್ಕೊರಿ. ಇವು 10 ಪೋಸ್ಟ್ ಅದಾವ. ಅಲ್ಲಿ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಎಷ್ಟೈತಿ? 20 ಐತಿ. ಹಾಗಿದ್ರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಹೆಚ್ಚಿಗೆ ಸ್ಕೋರ್ ಯಾರ್ದು ಇರುತ್ತಾ ತಿಳಿತಲ್ಲ, ಇಲ್ಲಿ ಹೆಚ್ಚಿಗೆ ಸ್ಕೋರ್ ನಿಮ್ಮ ದೋಸ್ತಂದು 98 ಐತಿ ತಿಳ್ಕೊರಿ, ನಿಮ್ಮದು 95 ಐತಿ. ಇಲ್ಲಿ 98 ತೆಗೆದುಕೊಂಡವರು 10 ಜನ ಇದ್ರೆ ತಿಳ್ಕೊರಿ, ಅವ್ರನ್ನ 10 ಜನ ಆಯ್ಕೆ ಮಾಡಿಬಿಡ್ತಾರೆ. ಒಂದೊಂದು ಪಕ್ಷದಲ್ಲಿ ಏನಿರುತ್ತೆ, 98 ತೊಗೊಂಡವರು ಒಬ್ಬರು ಇಬ್ಬರು ಇರ್ತಾರೆ, ಉಳಿಕೆದಾರು 60 68 ಅಂದರೆ ಹೆಚ್ಚಿನ ಅಂಕ ಯಾರ್ದು ಇರುತ್ತಲ್ಲ ಆ ರೀತಿಯಲ್ಲಿ ಆಯ್ಕೆಯನ್ನು ಮಾಡ್ಕೋತಾರೆ.
ತಿಳಿತಲ್ಲ. ಇದನ್ನು ಬಂದು ನಿಮ್ಮದು ಯಾವುದೇ ರೀತಿಯ ಪರೀಕ್ಷೆ ಅಲ್ಲ, ನೀವು SSLCಯಲ್ಲಿ ಗಳಿಸಿಕೊಂಡ ಅಂಕದ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದಕ್ಕೆ ಮಾಸಿಕ ವೇತನ ಎಷ್ಟು ಬರುತ್ತೆ? ಕನಿಷ್ಠ ಅಂದ್ರೆ ಒಂದು 20,000. JDS ಹುದ್ದೆಗೆ 19,000. ಅದೇ ರೀತಿಯಲ್ಲಿ BPM ಹುದ್ದೆ ನಿಮ್ದು ಏನಾದರೂ ಆಯ್ತಪ್ಪ ಅಂದ್ರೆ 20,000 ಪ್ಲಸ್ ಕೊಡ್ತಾರೆ. ಸ್ನೇಹಿತರೆ, JDS ಹುದ್ದೆ ಅಂದ್ರೆ ತಿಳ್ಕೊರಿ, ನಿಮ್ದು ಹೋಗಿ ಮನೆಗೆ ಹೋಗಿ ಪೋಸ್ಟನ್ನು ಕೊಡೋದಿರ್ತದೆ ರೀ. BPM ಹುದ್ದೆ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೆ ನಿಮ್ಮದು ಅಲ್ಲಿ ಪೋಸ್ಟ್ ಆಫೀಸ್ ಕೇಂದ್ರ ಏನಿರುತ್ತಲ್ಲ ಆ ಕೇಂದ್ರದಲ್ಲಿ ಕುಳಿತುಕೊಂಡು ನೀವು ಬ್ರಾಂಚ್ನಲ್ಲಿರುವ ಪೋಸ್ಟ್ಗಳನ್ನು ಇದನ್ನು ಯಾರ್ಯಾರಿಗೆಲ್ಲ ಡಿವಿಷನ್ ಮಾಡಿ ಕೊಡೋದಿರ್ತದೆ. ಅದೇ ರೀತಿಯಲ್ಲಿ ಒಂದಿಷ್ಟು ವರ್ಕ್ ಇರ್ತಲ್ಲ, ಆ ರೀತಿ ನಿಮ್ಗೆ ವರ್ಕನ್ನು ಮಾಡಿಸ್ತಾರ. ಇಲ್ಲಿ ಹೆಚ್ಚಾಗಿ ಮಹಿಳೆಯರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರೆ BPM ಹುದ್ದೆಗಳನ್ನ ನಿಮಗೆ ಆಯ್ಕೆ ಮಾಡ್ತಾರೆ. ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳನ್ನ ನಿಮ್ಮನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಜಾಸ್ತಿ ಲೇಡೀಸ್ನ ಆಯ್ಕೆ ಮಾಡ್ತಾರೆ. ಪುರುಷ ಅಭ್ಯರ್ಥಿಗಳನ್ನ ಏನೈತಿಲ್ಲ ಅವ್ರನ್ನ ಜಾಸ್ತಿ JDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಮಾಡಿ ಕೊಡ್ತಾರೆ. ಬಟ್ ಇಲ್ಲಿ ಇಬ್ಬರನ್ನು ಕೂಡ ಆಯ್ಕೆ ಮಾಡ್ತಾರೆ. ಡಿಪೆಂಡ್ಸ್ ಅಪ್ಪ ನಿಮ್ಮದು ಸ್ಕೋರ್ ಮೇಲೆ ಇರ್ತದೆ ರೀ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ದಿನಾಂಕ ಯಾವಾಗ ರೀ? ಸ್ನೇಹಿತರೆ, ಇದನ್ನ ಒಂದು ನೋಡು, ನಿಮ್ಮ ನೇಮಕಾತಿ ಯಾವಾಗ ಆಗುತ್ತಪ್ಪ ಅಂದ್ರೆ ಇದು ಜನವರಿ ತಿಂಗಳಲ್ಲಿ ನೇಮಕಾತಿ ಆಗುತ್ತೆ. ಇನ್ನೊಂದು 10 ದಿನದಲ್ಲಿ ನಿಮಗೆ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಪ್ರಾರಂಭ ಆಗ್ತದೆ. ಅದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆದ ತಕ್ಷಣ ನಿಮಗೇನಾದರೂ ತಿಳ್ಕೊಬೇಕಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ರೀ. ಅದೇ ರೀತಿ ಕಮೆಂಟಲ್ಲಿ ಕೂಡ ಪಿನ್ ಮಾಡಲಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ನಿಮ್ಗೆ ಉಪಯುಕ್ತ ಮಾಹಿತಿ ಇದು ಯಾವುದೇ ರೀತಿಯಲ್ಲಿ JDS ಹುದ್ದೆಗಳಂದ್ರೆ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ನೇಮಕಾತಿ ಆಯ್ತಪ್ಪ ಅಂದ್ರೆ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ನ ನಮ್ಮ ಗ್ರೂಪ್ದಾಗ ಹಾಕ್ತೇವೆ ರೀ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ನಿಮಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋಬೇಕಂತ ಅದನ್ನು ಕೂಡ ತಿಳಿಸ್ತೀನಿ. ಆ ವಿಡಿಯೋ ಏನಾದರೂ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ. ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸಿಕೊಡಲಾಗುವುದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.